40 ವರ್ಷ ಆಗ್ತೈತೆ. 40 ವರ್ಷದಿಂದ ಈ 20 ವರ್ಷದಿಂದ ಅಮ್ಮನವ್ರ ಪೂಜೆ ಮಾಡ್ತಾ ಇದ್ದೀನಿ. ಈ 20 ವರ್ಷದಿಂದ ಈ 18ನೇ ವರ್ಷ ಮಾತ್ರ ತುಂಬ ಜೋರಾಗಿ ಅದ್ಧೂರವಾಗಿ ನಡೀತಾ ಐತೆ. ನಿನ್ನೆ ರಾತ್ರಿ ಕರಗ ನಡೀತು, ತುಂಬ ವಿಶೇಷವಾಗಿತ್ತು. ಮತ್ತು ಎಲ್ಲಿರೋ ಜನ ಎಲ್ಲ ಬಂದಿದ್ದರು. ಯಾವ ವರ್ಷವೂ ಈ ಥರ ನಡೆದಿಲ್ಲ. ನಾನು ಒಂದು ಫೋನ್ಗೂ ಯೂಟ್ಯೂಬ್ಗೆ ಯಾವುದಕ್ಕೂ ಆಗ್ತಾಯಿಲ್ಲ, ಆದರೂ ನಂಬಿಕೊಂಡು ಜನ ತುಂಬ ನಂಬಿಕೆಯಿಂದ ಬರ್ತಾ ಇದ್ದಾರೆ. ಇವತ್ತೆತ್ತು ಇನ್ನು ಯಾರು ಬಂದಿಲ್ಲ ಅಂತ ಕಾಯ್ಕೊಂಡಿದ್ದೆ. ಆದರೆ ನಮ್ಮಮ್ಮನು ಹೆಂಗಿದ್ರು ಅಷ್ಟು ಬೇಗ ಎಲ್ಲರನ್ನೂ ಕರೆಸ್ಕೊಂಡು ಇನ್ನು 3 ಗಂಟೆಗೆ ಅಮ್ಮನವ್ರನ್ನ ವೇಷ ಹಾಕ್ಕೊಂಡು ಮಶಾನದಲ್ಲಿ ಕೊಳ್ಳೆ ಬಿಡೋಕ್ಕೆ ಇನ್ನು 7-8 ಗಂಟೆಗೆ ಹೊರಡ್ತೀನಿ. ವಿಶೇಷ ಪೂಜೆ, ನೈಟ್ ಪೂಜೆ ಮಶಾನದಲ್ಲಿ ನೋಡ್ಬೋದು. ಅಲಂಕಾರವಾಗಿ ಚೆನ್ನಾಗಿರ್ತೈತೆ. ಬಂದವ್ರಿಗೆಲ್ಲ ಒಳ್ಳೇದಾಗತ್ತೆ. ಇದು ಅರ್ಧನಾರಿ ಅಂದಾಜು ಒಂದು 3-4 ಸಾವಿರ ಜನದ ಮೇಲೇ ಬಂದಿದ್ರು. ನಮ್ಮ ಕೋಲಾರದಲ್ಲಿ ಇದುವರೆಗೂ ಯಾರು ಎಲ್ಲೂ ಮಾಡ್ತಾ ಇಲ್ಲ. ಅದೇ ನಾನು ಚಿಕ್ಕದಾಗಿ ಮಾಡ್ತಾ ಇದ್ದೆ. ಬರ್ತಾ ಬರ್ತಾ ಈ 5 ವರ್ಷದಿಂದ ದೊಡ್ಡದಾಗಿ ಬೆಳೀತಾ ಇದ್ದೆ. ನಿನ್ನೆ ಅಂತೂ ಕರ್ಗ ನಂಬಕ್ಕೆ ಆಗಲಿಲ್ಲ. ನಾನು ಹಂಗೆ ಆಡ್ತೀನಿ ಅಂತ ಅಂದ್ಕೊಂಡಿಲ್ಲ. ಅದು ಅಮ್ಮನೇ ಬಂದು ಮೈ ಮೇಲೆ ನಿಂತು ಚೆನ್ನಾಗಿ ಕರ್ಗ ವಿಶ್ವಸ್ತವ ನಡೆಸ್ಕೊಟ್ಲು. ಅದೇನು ಎಲ್ಲರಿಗೂ ಸಂತೋಷ. ಎಲ್ಲರ ಫೋನಲ್ಲೂ, ವಾಟ್ಸಪ್ ಕಾಲಲ್ಲೂ, ವಿಡಿಯೋ ಕಾಲಲ್ಲೂ ಎಲ್ಲದರಲ್ಲೂ ನಮ್ಮ ಮುಂದೆ ಕರ್ಗ ಐತೆ. ಎಲ್ಲರೂ ಸಂತೋಷ ಆಗೋಯ್ತು. ಎಲ್ಲ ಹುಡ್ಕೊಂಡು ಬರ್ತಾ ಇದ್ದಾರೆ. ಬರೋರು ಚೆನ್ನಾಗಿರ್ಲಿ ಅಂತ ಅನ್ಕೊಂಡು 27ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಅಮ್ಮನವ್ರ ವೇಷ ಹಾಕ್ಕೊಂಡು ಊರ್ ಮೆರವಣಿಗೆ ಬರ್ತೀನಿ. ಊರ್ ಮೆರವಣಿಗೆ ಬರೋ ಪಾಟ್ಗೆನೆ ಇಲ್ಲಿ ವಿಶೇಷವಾಗಿ ಇದು ಆರ್ಕೆಸ್ಟ್ರನ್ನು ನಡೆಸ್ತಾ ಇದ್ದೀರಿ. ಯಾವ ವರ್ಷವೂ ಇಟ್ಟಿಲ್ಲ, ಈ ವರ್ಷ ನಡೆಸ್ತಾ ಇದ್ದೀನಿ. ವಿಶೇಷ ಪೂಜೆನೇ ಅದೇ ಈ ಸತಿ. ಅದೆಲ್ಲ ಭಾಗವಹಿಸಿ ಸ್ವೀಕರಿಸಿ ಅಂತ